ಹೋಗ ಆಚೆ. ಏಯ್, ಇದು ಹಾಸ್ಪಿಟಲ್, ಬೇರೆ ಪೇಷಂಟ್ಸ್ ಇದ್ದಾರೆ, ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅನ್ನೋ ಜ್ಞಾನ ಬೇಡ ನಿನ್ಗೆ? ಯಾಕೆ ಕರ್ಕೊಂಡ್ ಬಂದಿದ್ದೀರಾ? ಎಲ್ಲ ನೀನ್ ಒಳ್ಳೇದಕ್ಕೆ ಋಷಿ ಬಂದ್ಬಿಡ್ತಾರೆ. ನೀವು ಬಾಯ್ ಮುಚ್ಚ್ರಿ. ಅವನು ಯಾರ್ರಿ ನನ್ನ ಒಳ್ಳೇದನ್ನ ಕೆಟ್ಟದನ್ನ ತೀರ್ಮಾನ ಮಾಡಕ್ಕೆ? ಏಯ್, ನಿನಗ್ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಇದು ಹಾಸ್ಪಿಟಲ್, ನಿಮ್ಮಪ್ಪನ್ ಮನೆ ಅಲ್ಲ. ಅಪ್ಪ ಗಿಪ್ಪ ಅಂದ್ರೆ ಮುಖ ಹಪ್ಪಳ ಆಗ್ಬಿಡ್ಬೇಕು. ನೀನಾ? ಬಾ ಬಾ. ನೀನ್ ಯಾರು ನನ್ನ ಚೇಂಜ್ ಮಾಡಕ್ಕೆ? ನೀನ್ ಹೇಳ್ದಂಗೆಲ್ಲ ಕೇಳಕ್ಕೆ ಇದೇನ್ ನಿಮ್ ಕಾಲೇಜ್ ಅನ್ಕೊಂಡ? ಇಲ್ಲ, ನೀನ್ ಬೇಕಾದ್ರೆ ನಿಮ್ ಕಾಲೇಜಿಂದ ನನ್ನ ಆಚೆ ಓಡಿಸು, ನಾನು ಕೇರ್ ಮಾಡಲ್ಲ. ನಾನ್ ಮಾತ್ರ ಹಿಂಗೆ ಹಿಂಗೆ ಇರೋದು. ಇದು ನನ್ನ ಜೀವನ. ನನಗೆ ಯಾರ ಮೆಹರ್ಬಾನಿನೂ ಬೇಕಾಗಿಲ್ಲ. ನನ್ನ ದಾರಿಗಾರರು ಅಡ್ಡ ಬಂದ್ರೆ ಮುಚ್ಚೋ ಬಾಯಿ, ಮುಚ್ಚೋ ಬಾಯಿ. ಯಾವ್ದೋ ನಿನ್ ದಾರಿ? ಹೋಗಿ ಡೈರೆಕ್ಟ್ ಕಾಶಿ ಗಂಗೆ ಸೇರ್ಕೊಳ್ತಲ್ಲ, ಅಷ್ಟು ಪವಿತ್ರವಾದ್ದು ಅಲ್ಲ? ಚರಸ್ಸು, ಗಾಂಜಾ, ಅಫೀಮು ಊರಲ್ಲೂ ಎಲ್ಲ ಕಸನು ತುಂಬಿಕೊಂಡು ಕೆಂಗೇರಿ ಮೋರಿ ತರ ಗಬ್ನ ಹೊಡಿತಾ ಇದ್ರು. ದಾರಿ ಅಂತೆ ದಾರಿ. ಏನೋ ಹೇಳ್ದೆ ನೀನು? ನಿನ್ ತಾಯಿನ ಪ್ರೀತಿಸ್ತಾ ಇದ್ದೆ, ಅವ್ರನ್ನ ಮರೆಯಕ್ಕಾಗಲ್ಲ ಅಂತ ಹೀಗೆಲ್ಲ ಕಾರಣ ಕೊಟ್ಟೆ ಅಲ್ಲ? ಏಯ್, ಯಾರು ನಿಜವಾಗ್ಲೂ ಪ್ರೀತಿಸಿದವ್ರನ್ನ ಮರೆಯಲ್ವೋ? ನೀ ಹಾಗೆ ಪ್ರೀತಿಸಿದ್ರೆ ಅವ್ರು ನಿನಗೋಸ್ಕರ ಕಷ್ಟಪಡುವಾಗ, ನಿನ್ ಬಗ್ಗೆ ಕನ್ಸ್ ಕಾಣುವಾಗ ನೀ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದೆ ಅಲ್ಲ? ನಿನ್ ತಾಯಿ ಗಂಡ ಯಾರು ಅಂತ ಹೇಳಕ್ಕಾಗದೆ ಅನುಭವಿಸಿದ ನೋಗಿಂತ ನೀ ಅನುಭವಿಸ್ತಾ ಇದ್ಯಾ? ಇವ್ರು ಯಾರು? ನಿನಗೂ ಇವ್ರಿಗೂ ಏನೋ ಸಂಬಂಧ? ಆದ್ರೆ ಇವತ್ತು ಇವ್ರು ನಿನ್ ಮೇಲೆ ಇಟ್ಟಿರೋ ಪ್ರೀತಿ, ನಿನ್ನ ಒಳ್ಳೆ ಮನುಷ್ಯ ಬೆಳೆಸ್ಬೇಕು ಅಂತ ಕಷ್ಟ ಪಡ್ತಾ ಇರೋದು ನಿನ್ ತಾಯಿ ಆಸೆನ ಈಡೇರ್ಸಕ್ಕೆ ಹೊರತು ಇವ್ರ ಸಾಯೋ ಕಾಲದಲ್ಲಿ ಇವ್ರನ್ನ ನೋಡ್ಕೋತೀವನ್ನ ಸ್ವಾರ್ಥಕ್ಕಲ್ಲ. ತಿಳ್ಕೊ, ಒಳ್ಳೆದನ್ನ ಹಂಚ್ಕೊಂಡು ಕೆಟ್ಟದನ್ನ ನುಂಗ್ಕೊಂಡು ಒಬ್ರಿಗೋಸ್ಕರ ಇನ್ನೊಬ್ರು ಬದುಕೋದೇ ಜೀವನ. ಅದಕ್ಕೆ ನೀನ್ ಲಾಯಕ್ಕಿಲ್ಲ. ಪರಿಸರದಿಂದ, ಸಹವಾಸದಿಂದ ನೀನ್ ಹೀಗಾಗಿದ್ಯಾ ಅಂತ ಬದಲಾಯಿಸಕ್ ಪ್ರಯತ್ನ ಮಾಡ್ದೆ. ಆದ್ರೆ ನೀನ್ ರಕ್ತದಲ್ಲಿ ಆ ಒಳ್ಳೆ ಗುಣ ಇಲ್ಲ ಅಂದ್ಮೇಲೆ ನನ್ನ ಪ್ರಯತ್ನ ವ್ಯರ್ಥ. ತಗೋ, ಇದನ್ನ ತಗೊಂಡು ಹೋಗಿ ನಿನ್ ಸ್ವಾರ್ಥನ, ಕೋಪನ ಗಾಂಜಾ ಮೇಲೆ ತೀರ್ಸ್ಕೊ. ಆದ್ರೆ ಒಂದ್ ಮಾತು ನೆನಪಿಟ್ಕೊ, ಅದನ್ನ ನೀನ್ ಸುಡ್ಬೋದು, ಆದ್ರೆ ಅದು ನೀನ್ ಸುಡೋದಿನ ನೀರ್ ಸುರಿಸೋದಿರ್ಲಿ, ಕಣ್ಣೀರ್ ಸುರಿಸೋದಕ್ಕೂ ಯಾರು ಬರೋದಿಲ್ಲ. ಅಜಿ, ಪ್ರಾಣಿನ ಬೆಳಗಿಸಿ ಮನುಷ್ಯ ಹತ್ರ ಇಟ್ಕೋಬಹುದು, ರಾಕ್ಷಸರನ್ನಲ್ಲ ಅಂತ ಇವತ್ತು ಗೊತ್ತಾಯ್ತು. ನಾನು ಕೊಟ್ಟ ಮಾತನ್ನ ಉಳಿಸ್ಕೊಳಕ್ಕಾಗ್ಲಿಲ್ಲ, ದಯವಿಟ್ಟು ಕ್ಷಮಿಸಿ. ಅಜ್ಜಿ, ಐ ಆಮ್ ಸಾರಿ ಸರ್, ಸಾರಿ. ನನಗೆ ಕ್ಷಮಿಸಿ, ದಯವಿಟ್ಟು ನನ್ನ ಬಿಟ್ಟು ಹೋಗ್ಬೇಡಿ ಪ್ಲೀಸ್ ಸರ್. ನನಗೆ ಸರಿಯಾದ ತಪ್ಪು ಯಾವುದು ಒಂದು ಗೊತ್ತಾಗ್ತಿಲ್ಲ. ಈಗ ನೀವು ನನ್ನ ಕೈ ಬಿಟ್ಬಿಟ್ರೆ ನಾನು ಪೂರ್ತಿ ಹಾಳಾಗೋಗ್ತೀನಿ. ದಯವಿಟ್ಟು ಹೋಗ್ಬೇಡಿ. ಹೆಲ್ಪ್ ಮೀ ಸರ್. Hurry, calm down, relax.
ಕಪಾಳಕ್ ಹೊಡ್ದೆ ಅಲ್ವಾ? ಆಗ ಹೋಗ್ಲಿ ಅಂತ ಸುಮ್ನಿದ್ದೆ. ಈಗ ಸಾರಿ ಕೇಳು. ಹ್ಮ್ ಏಯ್, ಸಾರಿ ಕೇಳು. ಇಲ್ಲ ಅಂದ್ರೆ ಕಿರ್ಚ್ಕೋತೀನಿ. ಎಲ್ರು ಬರ್ತಾರೆ, ನೀನ್ ನನ್ನ ರೇಪ್ ಮಾಡಕ್ ಟ್ರೈ ಮಾಡ್ದೆ ಅಂತೀನಿ. 4 ಬಿಡ್ತಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಸಾರಿ ಕೇಳು. ಇಲ್ಲ ಅಂದ್ರೆ ಕಿರ್ಚ್ಕೋತೀನಿ. ಕಿರ್ಚ್ಕೊ. ಬೇಡ. ಕಿರ್ಚ್ಕೊಳ್ಳಲೇ. ಕಿರ್ಚ್ಕೊಳ್ಳೆ ಲೇನಾ? ಹೆಲ್ಪ್ ಮೀ, ಹೆಲ್ಪ್ ಮೀ, ಕಾಪಾಡಿ, ಹೆಲ್ಪ್ ಮೀ, ಕಾಪಾಡಿ. ಏನು ನೀನು? ನಾನು ಇಷ್ಟೊಂದು ಕಿರ್ಚ್ಕೊಂಡು ಗಲಾಟೆ ಮಾಡ್ತಿದ್ದೀನಿ, ನೀನ್ ಏನು ಆಗದೆ ಇರೋ ತರ ಮಲ್ಗಿದ್ಯಾ? ನಿನಗ್ ಸ್ವಲ್ಪನೂ ಭಯ ಆಗ್ತಿಲ್ವಾ? ಡ್ರಿಪ್ಸ್ ಹಾಕಿದ್ದಾರೆ. ನಾನು ಇದನ್ನ ಕಿತ್ತು ಇಳಿದು ಬಂದು ನಿನ್ನ ರೇಪ್ ಮಾಡಿದೆ ಅಂತ ಹೇಳಿದ್ರೆ ಅವರೆಲ್ಲ ನಂಬೇಕಾ? ಏನಾಯ್ತಮ್ಮ? ಹೇಳು. ಅದು 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 ಹೇಳು. ಏನಿಲ್ಲ, ಹಗಲ್ಗನ್ಸ್ಕೊಂಡಿರ್ಬೇಕು ಅಷ್ಟೇ ಅಲ್ವಾ? ಏನಮ್ಮ ಬಟ್ಟೆ ಹರ್ಕೊಂಡ್ಬಿಟ್ಟಿದ್ದೀರಾ? ಇದು ಈಗಿನ ಫ್ಯಾಷನ್. ನಿಮ್ಗೆ ಇದೆಲ್ಲ ಅರ್ಥ ಆಗಲ್ಲ, ನೀವು ಹೋಗಿ. ಇದು ಒಂದು ಫ್ಯಾಷನ್. ಮ್ಯಾನ್ ಪ್ರಪೋಸಸ್, ಗಾಡ್ ಡಿಸ್ಪೋಸಸ್. ಅದಿರ್ಲಿ, ನಿನ್ಗೊಂದು ಗೊತ್ತಾ? ಹೇಳಿದ್ರೆ ತನಗೆ ಗೊತ್ತಾಗಕ್ಕೆ. ನನಗ್ ನೀನ್ ಕಂಡ್ರೆ ಒಂಥರ ಇಷ್ಟ. ಮತ್ತೆ ಯಾಕೆ ಡ್ರಾಮಾ ಎಲ್ಲ? ನೀನ್ ನಿನ್ ತಾಯಿ ಮೇಲೆ ಇಟ್ಟಿರೋ ಪ್ರೀತಿ ನೋಡಿ ನಾನ್ ಕ್ಲೀನ್ ಬೋಲ್ಡ್ ಆಗೋದೆ. ಅವ್ರು ನೀನ್ ತುಂಬಾ ಪ್ರೀತಿಸ್ತಾ ಇದ್ರಾ? ಯು ಆರ್ ಲಕ್ಕಿ. ನನ್ಗ ಆ ಭಾಗ್ಯನೇ ಇಲ್ಲ. ಯಾಕೆ? ನನ್ ತಂದೆ ತಾಯಿ ಯಾರು ಅಂತಾನೆ ಗೊತ್ತಿಲ್ಲ, ಅನಾಥೆ. ಹಾಗಾದ್ರೆ ಡಾಕ್ಟರ್ ಅನಿಲ್ ಥಾಮಸ್ ಆಶ್ರಮದಲ್ಲಿದ್ದ ನನ್ನ ದತ್ತು ತಗೊಂಡ್ರು. ಅವತ್ತಿಂದ ಅವರೇ ನನ್ನ ತಂದೆ ತಾಯಿ ಎಲ್ಲ. ಅನಾಥಳಾಗಿದ್ದ ನನ್ಗೆ ಒಂದೇ ಒಂದ್ ಸಂಬಂಧದಿಂದ ನನ್ ಜೀವನದಲ್ಲಿ ಎಷ್ಟೆಲ್ಲಾ ಬದಲಾವಣೆ ಆಯ್ತು ಅಂದ್ರೆ, ಬರೀ ಸ್ಫೂರ್ತಿ ಆಗಿದ್ ನಾನು ಸ್ಫೂರ್ತಿ ಥಾಮಸ್ ಆದೆ. ಯಾವ ಧರ್ಮ ಅಂತ ಗೊತ್ತಿಲ್ಲದ ನನ್ಗೆ ಒಂದ್ ಧರ್ಮದ ಆಶ್ರಯ ಸಿಕ್ತು. ಅಷ್ಟೇ ಅಲ್ಲ, ಜೀವನ ಅಂದ್ರೆ ಏನು, ಎಷ್ಟ್ ದಿವಸ ಅಂತ ಯಾರು ಗೊತ್ತು. ಇರೋ ಅಷ್ಟು ದಿನ ನಾವು ಸಂತೋಷವಾಗಿದ್ದು ನಮ್ ಜೊತೆ ಇರೋರ್ನು ಸಂತೋಷವಾಗಿ ಇಟ್ಕೋಬೇಕು. ದಟ್ಸ್ ಮೈ ಪಾಲಿಸಿ. ಕರೆಕ್ಟ್? ಐ ಆಮ್ ಆಲ್ವೇಸ್ ಕರೆಕ್ಟ್. ಬಾಯ್. ಹಾಯ್. ಹಾಯ್. ಹರಿ, ಯಾಕೆ ಹುಡುಗಿ ಬಟ್ಟೆ ಹರ್ಕೊಂಡಿದೆ? ಲೂಸು, ಆದ್ರೆ ಮಾತಲ್ಲಿ ಸ್ವಲ್ಪ ಅರ್ಥ ಇದೆ. ಏನಂದೆ ನೀನು? ನಾನ್ ಲೂಸಾ? ನೀನ್ ಲೂಸು, ನಿನ್ ಅಜ್ಜಿ ಲೂಸು, ನಿನ್ ತಾತ ಲೂಸು. ಹೋಗೋ ಇಡಿಯಟ್. ಲೂಸ್ ಇರ್ಬೇಕು. ಹೇಗಿದೆಯಪ್ಪ ಹರಿ? ಚೆನ್ನಾಗಿದ್ದೀನಿ. ಈ ವಾಯ್ಸ್ ಎಲ್ಲ ಕೇಳಿದ್ದೀನಲ್ಲ? ಖಂಡಿತ ಕೇಳಿರ್ತೀಯ, ಸ್ವಲ್ಪ ಯೋಚನೆ ಮಾಡಿ ನೋಡಿ. ರಿಷಿ, ಎಲ್ಲಾದ್ರೂ ಉಂಟೆ? ನಾನೇ ಒಂದು ಮೊದಲೇ ಸಲ ನೋಡ್ತಾ ಇದ್ದೀನಿ. ಇಲ್ಲ ಇಲ್ಲ, ಕೇಳಿದ್ದೀನಿ, ಆದ್ರೆ ನೆನ್ಪಿಗೆ ಬರ್ತಿಲ್ಲ. ಅದು ನೋಡು, ನೀನ್ ಈಗ ತಾನೇ ಹುಷಾರಾಗ್ತಾ ಇದೀಯಾ. ಆಮೇಲೆ ಮೆದುಳಿ ಕೆಲಸ ಕೊಟ್ಟು ಆಯಾಸ ಮಾಡ್ಕೋಬೇಡ. ನಾ ಡಾಕ್ಟರ್ ಕರ್ಕೊಂಡ್ ಬಂದ್ಬಿಡ್ತೀನಪ್ಪ. ಓಕೆ ಬಾಯ್. ಸರ್ ಏನೋ ಕೇಳಿ. ಡೋಂಟ್ ಸ್ಟ್ರೈನ್ ಯೋರ್ ಸೆಲ್ಫ್. ಕೂಲ್.
ಸಖತ್ತಾಗಿ ರೆಡ್ ಹಾಕು ಋಷಿ. ಮೊದ್ಲು ಪಾನ್ಸ್ ಹಾಕ್ಬೇಕು, ಆಮೇಲೆ ರೆಡ್. ಹಾ. ರೆಡ್ ಯಾರಾದ್ರೂ ಇವಾಗ ಹಾಕ್ತಾರಾ? ಅಷ್ಟೇ ನೀನು ಹೊಡಿತೀನಿರೋ. ನೀವ್ ಮಾಡಿ. ಈ ಗೇಮ್ ಏನಾದ್ರು ಸೋಲ್ಬೇಕು ನಾವು. ನಿನಗಿದೆ ಅಯ್ಯೋ ಗೆಲ್ತೀವ್, ಸುಮ್ನೆ ಇರೋ. ಓ ಮೈ ಗಾಡ್, ಮರ್ತೇ ಬಿಟ್ಟಿದ್ದೆ. ಪೇಷಂಟ್ ನೋಡ್ಬೇಕು, ನಾ ಬರ್ತೀನಿ. ಯು ಕ್ಯಾರಿ ಆನ್. ಓಕೆ ಋಷಿ ಏಯ್, ನೀನು ಕೊಡು. ಫೋನ್ ಮಾಡ್ಬೇಕು ಅಂತ ಹೇಳಿದ್ಯಲ್ಲ. ಹೌದಲ್ಲ? ಸರಿ, ಕೊಡಿ. ನೀವ್ ಆಡ್ತಾರೆ. ಅಲ್ಲ ಆಮೇಲೆ ಋಷಿ ನೋಡು, ನಮ್ಮ ಆಫೀಸಲ್ಲಿ ಓ ಹರಿ, ಒಂದೇ ಒಂದ್ ನಿಮಿಷ, ಯಾಕೆ ಒಂದೇ ಒಂದ್ ನಿಮಿಷ ಬರ್ತೀನಿರೋ. ಹೋಗಿ. ಎಸ್. ಹಾಯ್. ಏನ್ ಇಷ್ಟ ಬೇಗ ಹೊರಟೆ ಬಿಟ್ಯಾ? ಇನ್ನೇನು ಇಲ್ಲೇ ಇರಕ್ ಬಂದಿದ್ದೀನ? ಇನ್ನೊಂದ್ 4 ದಿವಸ ಇರ್ಬೋದಾಗಿತ್ತಲ್ಲ. ಏನ ಮಾವನ್ ಮನೆ? ಹಾಗೆ ಅನ್ಕೋ. ಆ? ಏನಿಲ್ಲ. ಹಾ. ಧರ್ಮಸ್ಥಳದಲ್ಲೇ ಬಿಟ್ಟಿ ಊಟ ಹಾಕಿದ್ರು 3 ದಿನದ ಮೇಲೆ ಹಾಕಲ್ಲ. ಈ ನಿಮ್ಮ ಹಾಸ್ಪಿಟ್ಲಾ? ಬರ್ಬೇಕಾದ್ರೆ ಕೊಯ್ತೀರಾ, ಹೋಗ್ಬೇಕಾದ್ರೆ ಕೊಯ್ತೀರಾ? ಏಯ್, ಬೇಡಪ್ಪ. ಯಾಕೋ? ಏನಮ್ಮ ಅದು ಗಲಾಟೆ? ಏನಿಲ್ಲ. ಮನೆ ಹಾಸ್ಪಿಟಲ್ ಒಟ್ಟಿಗೆ ಇರೋದ್ರಿಂದ ಎಲ್ಲಾ ಪೇಷಂಟ್ಸ್ಗೂ ತಲೆ ತಿಂತಾನೆ ಇರ್ತಾಳೆ. ಅದ್ ನೋಡ್ತಾನೆ ಇದೀನಿ ಡಾಕ್ಟರ್. ಹರಿ, ಯು ಆರ್ ಕಂಪ್ಲೀಟ್ಲಿ ಕ್ಯೂರ್ಡ್ ನೌ. ಐ ರಿಯಲಿ ಅಪ್ರಿಷಿಯೇಟ್ ಯುವರ್ ವಿಲ್ ಪವರ್. ದ ಕ್ರೆಡಿಟ್ ಗೋಸ್ ಟು ಯು ಅಂಡ್ ರಿಷಿ ಸರ್. ನಿನಗೆ ಏನೇ ಸಹಾಯ ಬೇಕಾದರೂ ನಾನಿದ್ದೀನಿ. ಥ್ಯಾಂಕ್ ಯು ಡಾಕ್ಟರ್. ಗುಡ್ ಲಕ್. ಥ್ಯಾಂಕ್ ಯು. ಬಾಯ್. ಬಾಯ್. ಕಮಾನ್. ನಾನು ತಗೋತೀನಿ. ಓಕೆ ಬಾಯ್. ಬಾಯ್. ಏಯ್, ಏನು ನನಗ್ ಬಾಯ್ ಹೇಳ್ದೆ ಹಾಗೆ ಹೋಗ್ತಾ ಇದ್ಯಾ? ಬಾಯ್. ಬಾಯ್. ಸರ್, ನಾವೀಗ ಎಲ್ಲಿ ಹೋಗ್ತಿದ್ದೀವಿ? ಯಾಕೆ ಮತ್ತೆ ಯಾವ್ದಾದ್ರು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀರ ಭಯನ? ನೀವು ನನ್ನ ಸ್ಮಶಾನಕ್ಕೆ ಕರ್ಕೊಂಡು ಹೋಗಿ ಇದೇ ನಿನ್ ಜಾಗ ಅಂತ ಹೇಳಿದ್ರು ನನಗೇನು ಬೇಜಾರಿಲ್ಲ ಸೀನಿಯರ್. ಸೀನಿಯರ್ ಯಾರದು? ನೀವೇ. ವಯಸ್ಸಲ್ಲಿ, ವಿದ್ಯೆ ಬುದ್ಧಿಲಿ, ಅನುಭವದಲ್ಲಿ ಸೀನಿಯರ್ ಅಲ್ವಾ, ಅದಕ್ಕೆ ನಾನು ನಿಮ್ಮನ್ನ ಸೀನಿಯರ್ ಅಂತ ಕರಿಬೋದಲ್ಲ? ನಿನಗಿಷ್ಟ ಆದ್ರೆ ನೋ ಪ್ರಾಬ್ಲಮ್.